ನಿನ್ನೆ ಸಂಜೆ ನಾನು ನಮ್ಮ ಫ್ರೀಡಮ್ ಪಾರ್ಕಲ್ಲಿ ಎಕ್ಸಿಬಿಷನ್ ಹಾಕಿದ್ರು, ನಾನು ಅಲ್ಲಿಗೆ ಹೋಗಿದ್ದೆ. ಸೊ ಏನಾಗಿತ್ತು ಗೊತ್ತಾ, ನನಗೆ ತುಂಬ ಬೇಜಾರಾಯಿತು ಕಣ್ರಿ. ಯಾಕೆ ಗೊತ್ತಾ, ಶಾಪಿಂಗ್ ಮಾಡೋಕ್ಕೆ ಆಗಲಿಲ್ಲ. ಹೌದು, ಸೊ ನೆನ್ನೆನೇ ಲಾಸ್ಟ್ ಡೇ ಇತ್ತು ಅಂತ ಅಂದ್ಬಿಟ್ಟು ನಾನು ಅಲ್ಲಿ ಹೋದ್ಮೇಲೆ ನಂಗೆ ಗೊತ್ತಾಗಿತ್ತು. ಸೊ ಎಕ್ಸಿಬಿಷನ್ ಬಂದಿದೆ ಅಂತ ಅಂದ್ಬಿಟ್ಟು ಗೊತ್ತಿತ್ತು, ಬಟ್ ನಂಗೆ ಹೋಗೋಕ್ಕೆ ಟೈಮೇ ಆಗಿರಲಿಲ್ಲ. ಸೊ ನಿನ್ನೆ ನಾನು ಹೋದಾಗ ಸಿಕ್ಕಾಪಟ್ಟೆ ಏನಂತಾರೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಪ್ರಾಡಕ್ಟ್ಸ್ಗಳನ್ನೆಲ್ಲ ಮಾಡ್ತಾಯಿದ್ರು. ಮತ್ತು ತುಂಬ ಚೆನ್ನಾಗಿ ಜರ್ಕಿನ್ಸು, ಕೋಟು ಎಲ್ಲ ಕೂಡ ನಾನು ಮಾಡ್ತಾಯಿದ್ರು. ಸೊ ನನ್ನ ಕೈಯಲ್ಲಿ ಆಗಿದ್ದು ನನಗೆ 2 ತೊಗೊಳೋಕ್ಕೆ, ಯಾಕೆಂದರೆ ಸಿಕ್ಕಾಪಟ್ಟೆ ರಶ್ಶು ಇತ್ತು. ಹಾಗಾಗಿ ನನ್ನ ಹತ್ರ ಟೈಮು ಕೂಡ ಜಾಸ್ತಿ ಇರಲಿಲ್ಲ, ಯಾಕೆಂದರೆ ನಾನು ಬೇಬಿಗೂ ಕೂಡ ನಾನು ಕರ್ಕೊಂಡು ಹೋಗಿದ್ದೆ. ಸೊ ಇಲ್ಲಿ ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ. ಸೊ ನಾನು ಇಲ್ಲಿ 2 ಕೋಟನ್ನು ಪರ್ಚೇಸ್ ಮಾಡಿದ್ದೀನಿ. ಆ ಕೋಟಿನ ಪ್ರೈಸ್ ಎಷ್ಟು ಅಂತ ಅಂದ್ಬಿಟ್ಟು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು, ಓಕೆನಾ? ಸೊ ಫಸ್ಟ್ ಕೋಟು ಇದು ಬ್ಲ್ಯಾಕ್ ಕಲರಲ್ಲಿ ಒಳಗೆ ಉಲ್ಲನಲ್ಲಿ ಮಾಡಿದ್ದಾರೆ. ಸೊ ಫಸ್ಟ್ ಈ ಕೋಟನ್ನು ನಾನು ನೋಡಿದ ತಕ್ಷಣವೇ ಇಷ್ಟ ಆಯಿತು. ಆ್ಯಕ್ಚುಲಿ ಈ ಕೋಟನ್ನು ನಾನು ನಮ್ಮ ಹಸ್ಬೆಂಡಿಗೆ ನಾನು ಇದೇ ಕಲರ್ ನಾನು ಚೂಸ್ ಮಾಡ್ತಿದ್ದೆ ಅವರಿಗೋಸ್ಕರ. ಅನ್ಫಾರ್ಚುನೇಟ್ಲಿ ಈ ಜಾಕೆಟ್ ನನಗೆ ಇಷ್ಟ ಆಯಿತು. ಸೊ ನಾನು ತಗೊಂಡೆ. ಹೇಗೆ ಕಾಣಿಸ್ತಿದೆ, ಚೆನ್ನಾಗಿದೆಯಲ್ಲ? ಸೊ ಇದು ಎಷ್ಟು ಅಂತ ಅಂದ್ಬಿಟ್ಟು ಪ್ರೈಸನ್ನು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೇಟಾಗಿ ಹೋದರೂ ಒಂದು ಬೆಸ್ಟ್ ಒಂದು ಜರ್ಕಿನ್ ತೊಗೊಂಬಂದೆ ಅನ್ನೋದು ಖುಷಿ. ನೋಡಿ, ಇಲ್ಲಿ ಜಿಪ್ಪು ಕೂಡ ನಾವು ಇಲ್ಲಿ ಹಾಕ್ಬೋದು, ನಂತರ ಬಟನ್ಸು ಕೂಡ ಈ ಥರ ಹಾಕ್ಬೋದು. ನಿಜವಾಗ್ಲೂ ತುಂಬ ಸಾಫ್ಟಾಗಿತ್ತು ಮತ್ತು ತುಂಬ ಬೆಚ್ಚಗೂ ಕೂಡ ಆಗುತ್ತೆ. ಚಳಿಗಾಲಕ್ಕೆ ಇದು ಒಂದು ಸೂಪರಾಗಿರೋ ಒಂದು ಜರ್ಕಿನ್ ಅಂತ ಅಂದ್ಬಿಟ್ಟೆ ನಾನು ಹೇಳ್ತೀನಿ. ತುಂಬ ಗ್ಯಾಪ್ ಆದಮೇಲೆ ನಾನು ಶಾಪಿಂಗ್ ಮಾಡಿದೆ. ನಿಜವಾಗ್ಲೂ ನನಗೋಸ್ಕರ ನಾನು ತೊಗೊಳೋದು ಇತ್ತೀಚೆಗೆ ನಾನು ಮರ್ತೇ ಬಿಟ್ಟಿದ್ದೀನಿ. ಏನೇ ಇದ್ದರೂ ಫಸ್ಟು ನನ್ನ ಮೈಂಡಲ್ಲಿ ಬರೋದು ಬೇಬಿಗೆ ಏನು ತೊಗೊಬೇಕು ಅಂತ ಹೇಳಿಬಿಟ್ಟು. ನಿಜವಾಗ್ಲೂ ಈ ಜರ್ಕಿನ್ ತೊಗೊಂಡು ನನಗಂತೂ ತುಂಬಾ ಖುಷಿ ಆಯಿತು. ನೋಡೋಣ ಯಾರು ಕರೆಕ್ಟಾಗಿ ಪ್ರೈಸನ್ನು ಹೇಳ್ತೀರಾ. ಪ್ರೈಸ್ ಬೇಗ ನನಗೆ ತಿಳಿಸಿ, ಓಕೆನಾ? ಸೊ ಬ್ಲ್ಯಾಕ್ ಕೋಟಿಗೆ ಎಷ್ಟು ಅಮೌಂಟು ಅಂತ. ಸೊ ಸೆಕೆಂಡ್ ಕೋಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ದಿಸ್ ಈಸ್ ಸೆಕೆಂಡ್ ಒನ್. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಚಳಿಗಾಲ ಇವಾಗಂತೂ ಸಿಕ್ಕಾಪಟ್ಟೆ ಯೂಸ್ ಆಗುವಂಥ ಕೋಟ್ ಇದು. ಫುಲ್ಲು ಕಂಫರ್ಟೇಬಲ್ ಆಗಿದೆ. ನಿಜವಾಗ್ಲೂ ಜೀನ್ಸ್ ಮೇಲೆ ಆಗಿರ್ಬೋದು ಅಥವಾ ಟಾಪ್ ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಇದು ಒಂದು ಕೂಡ ನಾನು ಸೆಲೆಕ್ಟನ್ನು ನಾನು ಮಾಡಿಕೊಂಡೆ. ಸೊ ನೋಡಿ ಹೇಗೆ ಕಾಣುತ್ತೆ ಅಂತ. ವಿಂಟರ್ ಸೀಸನಿಗೆ ಇದೊಂದು ಬೆಸ್ಟ್ ಕೋಟು ಜೀನ್ಸಿಗೆ ಮೇಲೆಲ್ಲ ಹಾಕ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಇದು 2 ಕಡೆ ಸ್ಲೀವ್ಲೆಸ್ ಇದೆ ಮತ್ತು ಉಲನಿಂದನೂ ಕೂಡ ಮಾಡಿದ್ದಾರೆ. ಸೊ ಬ್ಯಾಕ್ ನೋಡಿ ಈ ಥರ ಫುಲ್ ಕವರ್ ಆಗಿದೆ. ಸೊ ಇದು ಈಸಿಯಾಗಿ ಕ್ಯಾರಿನೂ ಮಾಡ್ಬೋದು, ಲೈಟ್ ವೆಯ್ಟು ಕೂಡ. ಈಸಿಯಾಗಿ ಎಲ್ಲ ಕಡೆಯೂ ಕೂಡ ನಾವು ಕ್ಯಾರಿನ ನಾವು ಮಾಡ್ಬೋದು. ಈ ನನ್ನ ಸ್ಮಾಲ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಭಾವಿಸ್ತಾ ಈ ನನ್ನ ವಿಡಿಯೋ ಇಲ್ಲೇನಾಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನಷ್ಟು ತುಂಬ ಬ್ಯೂಟಿಫುಲ್ ಆಗಿರೋ ಟಾಪಿಕ್ಸ್ ಒಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.